صلي على رسوله الكريم وعلى آله وأصحابه أجمعين أما بعد إن أريد إلا الإصلاح ما استطعت وما توفيقي إلا بالله عليه توكلت وإليه أنيب رب اشرح لي صدري ويسر لي أمري واحلل عقدة من لساني يفقهوا قولي. ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀ ಜಯ ಬಸವಾನಂದ ಸ್ವಾಮೀಜಿಯವರೇ, ರೆವರೆಂಡ್ ಡಾಕ್ಟರ್ ಡೊಮಿನಿಕ್ ಫಾಜ್ರವರೇ, ಶ್ರೀ ಬಿ ರಮನಾಥರಯ್ಯರವರೇ, ಅಧ್ಯಕ್ಷತೆ ವಹಿಸುತ್ತಿರುವಂತಹ ಜನಬ್ ಅಬ್ದುಲ್ ಸಲಾಂ ಪುತ್ತಿಗೆ ಸಾಹೇಬರವರೇ, ಉಪಸ್ಥಿತಿ ಇರುವಂತಹ ಶ್ರೀ ದಿವಾನ್ ಕೇಶವ್ ಭಟ್, ಶ್ರೀ ಇನಾಸ್ ರೋಡ್ರಿಗಸ್ ಮತ್ತು ಬಿ ಇಬ್ರಾಹಿಂ, ಅದೇ ರೀತಿ ನನ್ನ ಸಂಘಟನೆಯ ಸಹವರ್ತಕರೇ, ನಾನು ಈ ವಿಷಯದಲ್ಲಿ ಮಾತನಾಡಲಿಕ್ಕೆ ಇಲ್ಲ. ಯಾಕೆಂದರೆ ನಾವು ಮೂವರನ್ನು ಆಹ್ವಾನಿಸಿದ್ದೇವೆ. ಈ ಮೂವರು ಕೂಡ ಇನ್ಶಾಲ್ಲಾ ನಮ್ಮ ಈ ವಿಷಯದ ಬಗ್ಗೆ ಬೆಳಕು ಚೆಲ್ತಾರೆ. ಆದರೆ ಕೆಲವೊಂದು ವಿಚಾರಗಳು ಮೊದಲು ನಾನು ಶ್ರೀ ರಮನಾಥ್ ರೈ ಅವರ ಮಾತಿಗೆ ಒಂದು ಮರು ಮಾತಾಡ್ತಾ ಹೇಳಬಯಸ್ತೇನೆ. ನಿಜವಾಗಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸುವಾಗ ರಾಜ್ಯದ ಯಾವುದಾದರೂ ಸೆಲೆಬ್ರಿಟಿ ಬರಬೇಕು. ಯಾಕೆಂದರೆ ಜನ ಈಗ ಭಾಷಣ ಕೇಳುವಷ್ಟು ಆಸಕ್ತಿ ವಹಿಸುವುದಿಲ್ಲ. ಯಾರನ್ನಾದರೂ ನೋಡಲಿಕ್ಕೆ ಬರ್ತಾರೆ, ಬಂದಾಗ ಏನಾದರೂ ವಿಚಾರ ಅವರಿಗೆ ಮುಟ್ಟಿಸಬೇಕೆಂದು ಹೇಳಿ ಒಬ್ಬ ಅತಿಥಿಯ ಬಗ್ಗೆ ಮಾತಾಡಲಿಕ್ಕೆ ಹೋಗಿದ್ದೆವು. ಆದರೆ ನಿಜವಾಗಿ ನಾವು ಶ್ರೀ ರಮನಾಥ್ ರೈಯವರನ್ನು ಕರೆದದ್ದು ಅದಕ್ಕೆ ಪರ್ಯಾಯವಾಗಿ ಅಲ್ಲ, ಬದಲಾಗಿ ನಾನು ರಾಜಕಾರಣಿಗಳು ನಮ್ಮ ವೇದಿಕೆಗೆ ಬರಲಿಕ್ಕೇ ಇಲ್ಲ ಎಂಬ ತೀರ್ಮಾನ ಮಾಡಿದವರು ನಾವು. ಯಾಕೆಂದರೆ ರಾಜಕಾರಣಿಗಳು ವೇದಿಕೆಗೆ ಬಂದರೆ ಅವರು ನಮ್ಮನ್ನು ಮೆಚ್ಚಿಸುವಂತ ಮಾತಾಡ್ತಾರೆ. ಅವರಿಗೆ ಬೇಕಾಗಿರುವುದು ಚಪ್ಪಾಳೆಗಳು ಮಾತ್ರ. ಈ ಚಪ್ಪಾಳೆ ಗಿಟ್ಟಿಸಿದ ಬಳಿಕ ಅನೇಕರು ಹೇಳುವುದುಂಟು, ನೋಡಿ ಅವರು ಭಾಷಣ ಆರಂಭಿಸಿದ್ದು ಅಲ್ಹಮ್ದುಲಿಲ್ಲಾ, ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್, ಅಸ್ಸಲಾಮು ಅಲೈಕುಮ್, ಅಲ್ಲಾಹು ಅಕ್ಬರ್. ಇದರಿಂದ ಪುಳಕಿತಗೊಂಡು ನಮ್ಮ ಸಮುದಾಯದವರು ಹೇಳುವುದು ಅವರು ಅಪ್ಪಟ ಮುಸ್ಲಿಂ ಸಪೋರ್ಟರ್, ಅವರಲ್ಲಿ ಕೋಮುವಾದ ಇಲ್ಲ ಅಂತ ಹೇಳುವವರಿದ್ದಾರೆ. ಆದರೆ ನನಗೆ ಆ ಭಾವನೆ ಮತ್ತು ನಾನು ಆ ರೀತಿ ಅದನ್ನು ಅರ್ಥ ಮಾಡುವುದಿಲ್ಲ. ಬದಲಾಗಿ ಹೆಚ್ಚಿನ ರಾಜಕಾರಣಿಗಳು ಈ ಜಿಲ್ಲೆಯಲ್ಲಿ ಮತ್ತು ಹೊರ ಜಿಲ್ಲೆಯಲ್ಲೂ ಕೂಡ ಅವರು ತಮ್ಮ ಸ್ವಾರ್ಥಕ್ಕಾಗಿ ಮಾತನಾಡುವ ಹೆಚ್ಚಿನ ಸಂಖ್ಯೆಯಲ್ಲಿ. ಯಾಕೆಂದರೆ ಅವರಿಗೆ ಕೆಲವು ನಿರ್ಬಂಧಗಳಿವೆ. ಅಂದರೆ ಒಂದು ವೇಳೆ ಇಲ್ಲಿ ಏನಾದರೂ ಮುಸಲ್ಮಾನರ ಪರವಾಗಿ ಮಾತಾಡಿದರೆ ಹಿಂದೂ ಓಟ್ ಸಿಗುವುದಿಲ್ಲ, ಹಿಂದೂಗಳ ಬಗ್ಗೆ ಮಾತಾಡಿದರೆ ಮುಸಲ್ಮಾನರು ಹೇಳ್ತಾರೆ ಇವರು ಹಿಂದುತ್ವದ ವಾದಿ ಎಂದು ಹೇಳ್ತಾರೆ. ಆದ್ದರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಅವರಿಗೆ ಇರಬೇಕಾಗ್ತದೆ. ಅಂಥ ಸಂದರ್ಭಗಳಲ್ಲಿ ಯಾವ ರೀತಿ ಅದನ್ನು ಮಾತನಾಡಬೇಕೆಂಬ ಗೊಂದಲದಲ್ಲಿ ಒಂದೆರಡು ಮಾತು ಹೇಳಿ ಅವರು ಹೋಗ್ತಾರೆ. ಆದ್ದರಿಂದ ರಾಜಕಾರಣಿಗಳನ್ನು ನಾವು ನಮ್ಮ ವೇದಿಕೆ ಕರೆಯುವುದಿಲ್ಲ. ಮತ್ತು ಯಾಕೆ ನೀವು ಇವರನ್ನು ಕರೆದಿದ್ದೀರಿ? ಯಾಕೆಂದರೆ ನಾನು 2-3 ಭಾಷಣಗಳು ಕೇಳಿದ್ದೀವರದು. ಒಂದು, ಬಹುಸಂಖ್ಯಾತ ಹಿಂದೂಗಳು ಇದ್ದಂತಹ ವೇದಿಕೆಯಲ್ಲೇ ಅವರು ಕೋಮುವಾದವನ್ನು ಬಹಳ ಕಠೋರವಾಗಿ ವಿಮರ್ಶಿಸಿದ್ದರು. ನಾನು ಬಹುಶಃ ಇದು 4ನೇ ಸಲ ನಾನು ಒಂದೇ ವೇದಿಕೆಯಲ್ಲಿ ನಾವು ಮಾತಾಡ್ತಾ ಇರುವುದು. ಮತ್ತು ಈ 3 ಸಲವೂ ಕೂಡ ಅವರು ಮಾತನಾಡಿದಂಥ ಶೈಲಿ ನನಗೆ ಸ್ವಲ್ಪ ಭಿನ್ನವಾಗಿ ಕಂಡಿತು. ಇಲ್ಲಿ ಜಿಲ್ಲೆಯಲ್ಲಿರುವಂತಹ ಇತರ ಇನ್ವರ್ಟರ್ ಕೊಮ್ಮದಲ್ಲಿ ಜಾತ್ಯತೀತವಾದಿಗಳ ಪಟ್ಟಿಗೆ ಸೇರಿಸುವುದಾದರೆ ಇವರು ಸ್ವಲ್ಪ ಭಿನ್ನರಾಗಿದ್ದಾರೆ. ಮಾತು ಮತ್ತು ಸೈದ್ಧಾಂತಿಕವಾಗಿ ಇವರು ಇಂದು ಕೂಡ ಬಹಳ ದೃಢರಾಗಿದ್ದಾರೆ ಎಂಬ ನಾವು ಗೊತ್ತಾದಾಗ ನಮ್ಮ ಈ ಸಭೆಗೆ ಅವರನ್ನು ಆಹ್ವಾನಿಸಬೇಕು ಎಂಬ ಒಂದು ಬಯಕೆ ಉಂಟಾಯಿತು. ಮತ್ತೊಂದು ವಿಚಾರ ಏನೆಂದರೆ, ನಾವು ಹೆಚ್ಚಾಗಿ ಜಾತ್ಯತೀತ ಪಕ್ಷಗಳನ್ನು ದೂರುದುಂಟು, ನಾವು ದೂರುತ್ತೇವೆ. ಕಾಂಗ್ರೆಸ್ ಏನು ಮಾಡಿತ್ತು, JDS ಏನು ಮಾಡಿತ್ತು, ಅಥವಾ RJD ಏನು ಮಾಡಿತ್ತು ಹೇಳ್ತೇವೆ. ಆದರೆ ನಿಜವಾಗಿ ನನ್ನೊಂದು ಪ್ರಶ್ನೆ, ಅವರು ಯಾಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಂಬಲಿಸಬೇಕು? ಅವರು ಯಾಕೆ ಅವರನ್ನು ಅನುಸರಿಸಬೇಕು? ಅವರು ಯಾಕೆ ಅವರನ್ನು ಅನುಕರಿಸಬೇಕು? ಯಾಕೆಂದರೆ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಂಬಿಸಿರುವುದು ಹೇಗೆ? ಅದು ಮುಸಲ್ಮಾನರ ಪ್ರವಾದಿ. ಅವರ ಜನ್ಮದಿನಕ್ಕೆ ನಾವು ದೊಡ್ಡ ದೊಡ್ಡ ರ್ಯಾಲಿ ತೆಗಿತೇವೆ, ಯಾಕೆಂದರೆ ಮುಸಲ್ಮಾನರ ಪ್ರವಾದಿ. ನಾವು ಎಂದೂ ಕೂಡ ಈ ಪ್ರವಾದಿಯನ್ನು ಮನುಕುಲದ ಪ್ರವಾದಿಯಾಗಿ ಬಿಂಬಿಸಲೇ ಇಲ್ಲ. ಆದ್ದರಿಂದಲೇ ನಾನು ಹೇಳುವುದು, ಕೋಮುವಾದ ಪಕ್ಷಕ್ಕಿಂತಲೂ ಹೆಚ್ಚು ಏನು ತಿಳಿಯದಂತಹ ಜಾತ್ಯತೀತ ಪಕ್ಷಗಳ ಸದಸ್ಯರು ಬಹಳ ಮಾರಕವಾಗಿದ್ದಾರೆ ಈ ದೇಶದಲ್ಲಿ. ಅವರಿಗೆ ಸರಿಯಾದಂಥ ತಿಳುವಳಿಕೆ ಮೂಡಿಸುವಂಥ ಹೊಣೆಗಾರಿಕೆ ನಮಗೆ ಇದೆ. ಈಗ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂ ರಾಜಕಾರಣಿಗಳಿಗೆ ಇಸ್ಲಾಂನ ಬಗ್ಗೆ ಏನೂ ಗೊತ್ತಿಲ್ಲ, ಅವರಿಗೆ ಶರೀಯತ್ನ ಬಗ್ಗೆ ಏನೂ ಗೊತ್ತಿಲ್ಲ. ತ್ರಿವಳಿ ತಲಾಖ್ ಬಂದಾಗ, ಪಾರ್ಲಿಮೆಂಟ್ನಲ್ಲಿ ತ್ರಿವಳಿ ತಲಾಖ್ ಬಂದಾಗ ಅದನ್ನು ಕಾಂಗ್ರೆಸ್ನ ಅನೇಕರು ಬೆಂಬಲಿಸಿದರು. ಯಾಕೆ? ಅದು ಒಬ್ಬ ಸ್ತ್ರೀಯ ರಕ್ಷಣೆ, ಮಾನ ರಕ್ಷಣೆಗಾಗಿ ಅವರು ಒಂದು ಸರ್ಕಾರ ತಂದಾಗ ಅದನ್ನು ಬೆಂಬಲಿಸಬೇಕು. ಆದರೆ ತಿಳಿದವರು ಅದನ್ನು ವಿರೋಧಿಸಿದರು. ಹಿಂದೂಗಳಲ್ಲೇ ರಾಜಕಾರಣಿಗಳಲ್ಲೇ ತಿಳಿದವರು ಅದನ್ನು ವಿರೋಧಿಸಿದರು. ಹಿಜಾಬ್ ಸಮಸ್ಯೆ ಬಂದಾಗ
ಹಿಜಾಬ್ ಅದಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಶಿಕ್ಷಣಕ್ಕಿಂತ ಹಿಜಾಬ್ ಯಾಕೆ, ಆದ್ದರಿಂದ ಶಿಕ್ಷಣ ಗಳಿಸಲಿ ಎಂಬ ಭಾವನೆ ಇರುವವರು ಅವರು ಹಿಜಾಬ್ನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಈಗಲೂ ಕೂಡ ಹಿಜಾಬ್ನ ಸಮಸ್ಯೆ ಬಂದಾಗ ಕಾಂಗ್ರೆಸ್ ಅಂದರೆ ಜಾತ್ಯತೀತದ ಅನೇಕ ಸದಸ್ಯರು ಕೂಡ ಇನ್ನೂ ಕೂಡ ಮುಸಲ್ಮಾನ ಬೆಂಬಲದಲ್ಲಿ ಇಲ್ಲ. ಯಾಕೆಂದರೆ ಶರಿಯತ್ ಏನು, ಇಸ್ಲಾಂ ಏನು, ಇಸ್ಲಾಮಿನ ಸಿದ್ಧಾಂತವೇನು ಎಂಬುದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಯುನಿಯಫ್ ಕರ್ನಾಟಕ ಕಳೆದ 20 ವರ್ಷಗಳಿಂದ ಈ ಪ್ರಯತ್ನದಲ್ಲಿದೆ. ಜಿಲ್ಲೆಯಲ್ಲಿ ಕನಿಷ್ಠ ಜಿಲ್ಲೆಯ ಬಹುಸಂಖ್ಯಾತರಾಗಿರುವಂತಹ ಬಿಲ್ಲವರಾಗಿರಬಹುದು, ಬಂಟರಾಗಿರಬಹುದು, ಮಗುವೀರರಾಗಿರಬಹುದು ಅಥವಾ ಇತರ ಜಾತಿ ಧರ್ಮದವರಾಗಿರಬಹುದು, ಅವರಿಗೆ ಇಸ್ಲಾಮಿನ ವಾಸ್ತವ ಸಂಗತಿಯನ್ನು ತಿಳಿಸುವುದು, ವಿಶೇಷವಾಗಿ ಪ್ರವಾದಿಯ ಬಗ್ಗೆ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಾಗ ಕೆಲವು ನ್ಯೂಸ್ ಬಂದಾಗ, ಸುದ್ದಿ ಬಂದಾಗ ಆ ಪ್ರವಾದಿಯ ಬಗ್ಗೆ ಇವರು ಯಾಕೆ ಈ ರೀತಿ ಮಾಡ್ತಾರೆ. ಮೊನ್ನೆ ಒಬ್ಬರು ಹೇಳಿದ್ರು, ಒಂದು ವೇಳೆ ರಾಮಾಯಣದ ಬಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಹಿಂದೂಗಳು ಉದ್ವೇಗಗೊಳ್ಳುವುದಿಲ್ಲ, ಪ್ರವಾದಿಯ ಬಗ್ಗೆ ಏನಾದರೂ ಯಾರಾದರೂ ಹೇಳಿದರೆ ಅವರು ಉದ್ವೇಗಗೊಳ್ಳುತ್ತಾರೆ, ಅವರು ಬಹಳಷ್ಟು ನಾಶನಷ್ಟ ಮಾಡ್ತಾರೆ. ಯಾಕೆ ಪ್ರವಾದಿಯ ಬಗ್ಗೆ ಈ ರೀತಿಯ ಅನುಕಂಪ, ಈ ರೀತಿಯ ಪ್ರೀತಿ, ಈ ರೀತಿಯ ನಂಬಿಕೆ ಮುಸಲ್ಮಾನರಲ್ಲಿ ಇದೆ? ಪ್ರವಾದಿ ಯಾರು ಎಂಬುದರ ಕುರಿತು ಜನರಿಗೆ ಹೆಚ್ಚಾಗಿ ತಿಳಿದಿಲ್ಲ. ಆದ್ದರಿಂದ ನಮ್ಮ ಕಳಕಳಿಯ ವಿನಂತಿ ಏನೆಂದರೆ, ಜಿಲ್ಲೆಯ ಬಹುಸಂಖ್ಯಾತರು, ನಾನು ಯಾವಾಗಲೂ ಹೇಳುತ್ತೇನೆ, ಈ ದೇಶ ಇನ್ನೂ ಕೂಡ ಕೋಮುವಾದಿ ದೇಶ ಅಲ್ಲ. ಇದು ಕೋಮುವಾದಿ ದೇಶ ಅಲ್ಲ. ಇಷ್ಟೆಲ್ಲ ಕರಾಮತು ಮಾಡಿ ಕೂಡ, ಇಷ್ಟೆಲ್ಲ ಕಿತಾಪತಿ ಮಾಡಿ ಕೂಡ ಈ NDA ಎಂಬ ಸರ್ಕಾರಕ್ಕೆ ಸಿಕ್ಕಿರುವುದು ಕೇವಲ 34% ಮತಗಳು. ಅದು ಕೂಡ ಎಷ್ಟು? 50 ಕೋಟಿ ಮತದಾನ ಆದದಲ್ಲಿ 34% ಸಿಕ್ಕಿದ್ರೆ 140 ಕೋಟಿ ದೇಶೀಯ ಜನರಲ್ಲಿ ಇನ್ನೂ ಕೂಡ ಆ ಪಕ್ಷಕ್ಕೆ ಅಥವಾ ಸಿದ್ಧಾಂತಕ್ಕೆ ಬೆಂಬಲಿಸುವ ಸಂಖ್ಯೆ ಬಹಳ ವಿರಳ ಎಂಬ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಈಗಿನ ಸಂದರ್ಭದಲ್ಲಿ ಸಾಂವಿಧಾನಿಕವಾಗಿ ನಮಗೆ ಲಭಿಸಿರುವಂಥ ಅವಕಾಶಗಳನ್ನು ಬಳಸಿ ಇಸ್ಲಾಮಿನ ಕುರಿತು, ಮುಸಲ್ಮಾನರ ಕುರಿತು, ನಮ್ಮ ಸಿದ್ಧಾಂತದ ಕುರಿತು, ನಮ್ಮ ಶರೀಯತ್ನ ಕುರಿತು ಏನು ವಿಚಾರ ನಮಗೆ ತಿಳಿಸಲಿಕ್ಕಿದೆ ಅದನ್ನು ಬಹಳ ವ್ಯಕ್ತವಾಗಿ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮೊನ್ನೆ ಕಳೆದ ವರ್ಷ ಪದ್ಮರಾಜ್ ಅವರು ಬಂದಿದ್ರು, ಅವರು ಕೂಡ ಹೇಳಿದ್ರು. ಯಾಕೆಂದರೆ ನಾವು ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಈ ಲವ್ ಜಿಹಾದ್ ಎಂಬ ಈ ಕೂಗನ್ನು ಕೇಳುವಾಗ ನಮಗೆ ಒಂದು ರೀತಿ ಆಗ್ತದೆ, ಅವರು ಹೇಳುವಂಥ ಮಾತು ನಮಗೆ ಒಂದು ರೀತಿ ಆಗ್ತದೆ. ಆದರೆ ಮುಸಲ್ಮಾನರು ಯಾಕೆ ಅದಕ್ಕೆ ಉತ್ತರಿಸ್ತಾ ಇಲ್ಲ ಅಂತ. ಮುಸಲ್ಮಾನರ ಸಮಸ್ಯೆ ಏನೆಂದರೆ, ಏನಾದರೂ ಸಮಸ್ಯೆಗಳು ಬಂದಾಗ ರಾಹುಲ್ ಗಾಂಧಿ ಯಾಕೆ ಉತ್ತರಿಸುವುದಿಲ್ಲ? ಯಾಕೆ ಉತ್ತರಿಸಬೇಕು ಅವರು? ಇಸ್ಲಾಮಿನ ಕುರಿತು ಸಮಸ್ಯೆಗಳು ಬಂದಾಗ ಪ್ರಶ್ನೆಗಳನ್ನು ಎತ್ತಿದಾಗ ಅದಕ್ಕೆ ಉತ್ತರಿಸಬೇಕಾದವರು ಯಾರು? ನಾವು. ನೋಡಿ, ಲಿಂಗಾಯತ ಧರ್ಮದವರ ಸಮಸ್ಯೆಗಳು ಬಂದಾಗ ಲಿಂಗಾಯತ ಸ್ವಾಮೀಜಿಗಳು ವೇದಿಕೆಗೆ ಬರ್ತಾರೆ. ಒಂದು ವೇಳೆ ಬಸವಣ್ಣರ ಬಗ್ಗೆ ಏನಾದರೂ ಹೇಳಿದರೆ ಅವರು ಅದನ್ನು ವಿರೋಧಿಸುತ್ತಾರೆ ಮತ್ತು ಡಿಫೆಂಡ್ ಮಾಡ್ತಾರೆ ಮತ್ತು ಅವರ ನೈಜ ಸಂದೇಶವನ್ನು ಅವರು ವ್ಯಾಪಿಸ್ತಾರೆ. ಆದರೆ ಇಸ್ಲಾಮಿನ ಕುರಿತು ಏನಾದರೂ ಸಮಸ್ಯೆಗಳು ಬಂದಾಗ ಮುಸಲ್ಮಾನರು ಕೇವಲ ಉದ್ವೇಗಗೊಂಡು ಪ್ರತಿಭಟನೆಗಳು, ರಸ್ತೆ ತಡೆಗಳು ಅಥವಾ ಮಾರ್ಚ್ ಪಾಸ್ಟ್ಗಳು ಮಾಡಿದರೆ ಖಂಡಿತವಾಗಿಯೂ ಸಮಸ್ಯೆಗಳು ಪರಿಹಾರಗೊಳ್ಳುವುದಿಲ್ಲ. ಅನೇಕರಿಗೆ ಅನೇಕ ಸಮಸ್ಯೆಗಳಿವೆ. ನೋಡಿ, 1400 ವರ್ಷಗಳ ಹಿಂದೆ ಇಸ್ಲಾಂ ಈ ದೇಶಕ್ಕೆ ಬಂತು. ಅಂದರೆ ಇಸ್ಲಾಮಿನ ಇತಿಹಾಸ ಎಷ್ಟು? 1400 ವರ್ಷಗಳು. 1400 ವರ್ಷಗಳಿಂದ ಒಟ್ಟಿಗೆ ಬದುಕುವಂತಹ ದೇಶವಾಸಿಗಳಿಗೆ ಇನ್ನೂ ಕೂಡ ಅಜಾನ್ ಏನು ಎಂಬುದು ಗೊತ್ತೇ ಇಲ್ಲ. ಒಬ್ಬ ಹಿಂದೂ ಸಹೋದರ, ಈಗ ನನ್ನ ಕುದ್ರೋಳಿ ಪ್ರದೇಶ, ಕುದ್ರೋಳಿಯ ಒಂದು ಭಾಗದಲ್ಲಿ ಮಗುವೀರರು ಇದ್ದಾರೆ. ಅವರು ಶತಮಾನಗಳಿಂದ ನಾವು ಒಟ್ಟಿಗೆ ಬದುಕ್ತಾ ಇದ್ದೇವೆ. ಆದರೆ ಇಂದಿಗೂ ಕೂಡ ಅವರಿಗೆ ಅಜಾನ್ ಅಂದರೆ ಏನು ಗೊತ್ತಿಲ್ಲ. ಯಾರಾದರೂ ಒಬ್ಬ ಫ್ಯಾಸಿಸ್ಟೀಕರಣಗೊಳಿಸಲಿಕ್ಕಾಗಿ ಪ್ರಯತ್ನಿಸುವಂತಹ ವ್ಯಕ್ತಿ ಅಜಾನ್ನ ಕುರಿತು ಆಕ್ಷೇಪ ಎತ್ತಿದಾಗ ಮೊದಲು ಅದಕ್ಕೆ ಜೈಕಾರ ಹಾಕುವುದು ಯಾರು? ನನ್ನ ನೆರೆಯ ಹಿಂದೂ. ಯಾಕೆಂದ್ರೆ ಆತನಿಗೆ ಗೊತ್ತಿಲ್ಲ ಅಜಾನ್ ಅಂದರೆ ಏನು, ಪ್ರವಾದಿ ಅಂದರೆ ಯಾರು ಗೊತ್ತಿಲ್ಲ. ಮತ್ತೆ ನಾವು ನಮಾಜ್ ಯಾಕೆ ನಿರ್ವಹಿಸುತ್ತೇವೆ? ಕೆಲವೊಮ್ಮೆ ನಾವು ಮಾರ್ಗದ ಮಧ್ಯೆ ನಮಾಜ್ ನಿರ್ವಹಿಸಿದರೆ ಅದನ್ನು ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡರೆ ಇಲ್ಲಿ ಎಷ್ಟು ಮಂದಿ ಅದನ್ನು ವಿರೋಧಿಸಿದ್ದಾರೆ? ಎಷ್ಟು ಕಾಂಗ್ರೆಸ್ನ ಹಿಂದೂ ಸಹೋದರರು ವಿರೋಧಿಸಿದ್ದಾರೆ? ಯಾರು ವಿರೋಧಿಸುವುದಿಲ್ಲ? ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಆಗಿಲ್ಲ. ಮತ್ತೆ ಅವರು ಕೇಳುವುದು ಮತ್ತೆ ಯಾಕೆ ಹೊರಗೆ ನಮಾಜ್ ಮಾಡಬೇಕು ಅಂದರೆ, ಇಸ್ಲಾಮಿನ ಕುರಿತು ಈ ರೀತಿಯ ಅನೇಕ ತಪ್ಪು ಕಲ್ಪನೆಗಳು ಇಂದೂ ಕೂಡ ನಮ್ಮೊಂದಿಗೆ ಸ್ನೇಹಮಯವಾಗಿ ಬದುಕುವಂತಹ ಅನೇಕ ಹಿಂದೂ ಮತ್ತು ಕ್ರೈಸ್ತ ಬಾಂಧವರಿಗೆ ಇದೆ. ಅದನ್ನು ದೂರೀಕರಿಸುವ ಪ್ರಯತ್ನವಾಗಿ ನಾವು ನಿರಂತರ ಅರೀರಿ ಪ್ರವಾದಿಯನ್ನು ಈ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಕೇವಲ ಒಂದು ಜನಾಂಗಕ್ಕಾಗಿ ಬಂದವರಲ್ಲ ಎಂದು ನಾನು ಹೇಳುವುದಲ್ಲ, ಬದಲಾಗಿ ಅವರ ಇತಿಹಾಸವನ್ನು ಅಧ್ಯಯನ ಮಾಡಿ ನಮಗೆ ತಿಳಿದು ಬರುತ್ತದೆ. ಈ ಪ್ರವಾದಿ ಕೇವಲ ನಿರ್ದಿಷ್ಟವಾಗಿ ಒಂದು ಕಾಲಕ್ಕೋ ಅಥವಾ ಒಂದು ಜನಾಂಗಕ್ಕೋ ಒಂದು ಸಮುದಾಯಕ್ಕೋ ಬಂದವರಲ್ಲ. ಪ್ರವಾದಿ ಮೊಹಮ್ಮದ್ ಸಲಾ ಅವರ ಬೋಧನೆಗಳಲ್ಲಿ ಹೇ ಮುಸ್ಲಿಮರೇ ಎಂದು ಅವರು ಅಭಿಸಂಬೋಧಿಸಿದಲ್ಲ. ಫಸ್ಟ್ ಅವರು ಅಭಿಸಂಬೋಧಿಸುವುದು ಹೇಗೆ? ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಹೇ ಜನರೇ ಎಂದು ಅವರು ಅಭಿಸಂಬೋಧಿಸಿದರು. ಮತ್ತು ಜನರನ್ನು ಉದ್ದೇಶಿಸಿ ಹೇಳಿದ್ರು, ಆ ಕಾಲದಲ್ಲಿ ಪ್ರಚಲಿತ ಇದ್ದಂತಹ ಸಮಸ್ಯೆಗಳು ಅದು ಮುಸಲ್ಮಾನ ಸಮಸ್ಯೆಗಳಾಗಿರಲಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಂ ಪರಿಹರಿಸಿದ ಸಮಸ್ಯೆಗಳು ಅದು ನಿರ್ದಿಷ್ಟವಾಗಿ ಮುಸಲ್ಮಾನ ಸಮಸ್ಯೆ ಆಗಿರಲಿಲ್ಲ. ಯಾಕೆಂದ್ರೆ ಪ್ರವಾದಿಯ ಆಗಮನ ಕಾಲದಲ್ಲಿ ಮುಸ್ಲಿಂ ಇರಲಿಲ್ಲ. ಅಲ್ಲಿ ಜನರ ಸಮಸ್ಯೆಗಳಾಗಿದ್ದವು. ಆ ಜನರ ಸಮಸ್ಯೆಗಳನ್ನು ದೂರೀಕರಿಸಲಿಕ್ಕಾಗಿ ಅವರು ಪ್ರಯತ್ನಿಸಿದರು. ಸುಮಾರು 23 ವರ್ಷಗಳ ಕಾಲ. ಅದಕ್ಕಿಂತ ಮೊದಲು ಪ್ರವಾದಿತ್ವಕ್ಕಿಂತ ಮೊದಲು ಸಮಾಜ ಹೇಗಿತ್ತು, ಆ ಬಳಿಕ 23 ವರ್ಷಗಳ ಬಳಿಕ ಸಮಾಜ ಹೇಗೆ ಬದಲಾಯಿತು, ಮತ್ತು ಆರಂಭ ಕಾಲದಲ್ಲಿ ಯಾವೆಲ್ಲ ರಂಗಗಳಲ್ಲಿ ಶೋಷಣೆಗಳಿತ್ತೋ ಪ್ರವಾದಿಯ ಕೊನೆಯ ಕಾಲದಲ್ಲಿ ನಾವು ಕಾಣ್ತೇವೆ ಆ ಎಲ್ಲ ರಂಗಗಳಿಂದ ಶೋಷಣೆ ಮುಕ್ತವಾಗಿತ್ತು. ಈಗ ಅನೇಕ ವಿಚಾರಗಳನ್ನು ಈಗ ನಮ್ಮ ಕ್ರೈಸ್ತ ಫಾದರ್ ಅವರು ಹೇಳಿದರು. ಆ ಸ್ತ್ರೀಗೆ ಮಹಿಳೆಗೆ ಕೊಟ್ಟಂತ ಸ್ಥಾನಮಾನ ಅವರಿಗೆ ಕೇವಲ ಆಸ್ತಿಯಲ್ಲಿ ಹಕ್ಕು ಕೊಟ್ಟದ್ದಲ್ಲ, ಪ್ರಪ್ರಥಮವಾಗಿ ಇಸ್ಲಾಂ ಕೊಟ್ಟದ್ದು ಅವರಿಗೆ ಜನ್ಮ ತಾಳುವಂತ ಹಕ್ಕು ಕೊಟ್ಟಿತ್ತು. ಇಸ್ಲಾಂ ಅವರಿಗೆ ಜನ್ಮ ತಾಳುವ ಜನಿಸುವ ಅಧಿಕಾರ ಇದೆ ಎಂಬುದನ್ನು ಇಸ್ಲಾಂ ಅವರಿಗೆ ಅವಕಾಶವನ್ನು ಕೊಟ್ಟಿತ್ತು ಮತ್ತು ಹೇಳಿತು, ಈ ಭೂಲೋಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪುರುಷರಿಗೆ ಅಧಿಕಾರ ಇದೆಯೋ, ಸ್ವಾತಂತ್ರ್ಯ ಇದೆಯೋ, ಅಷ್ಟೇ ಪ್ರಮಾಣದಲ್ಲಿ ಮಹಿಳೆಯರಿಗೆ ಕೂಡ ಸ್ವಾತಂತ್ರ್ಯ ಇದೆ ಎಂಬ ಪ್ರಪ್ರಥಮ ಮಹಿಳಾ ಸ್ವಾತಂತ್ರ್ಯದ ಹರಿಕಾರರಾಗಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ನಮಗೆ 2 ವರ್ಷಗಳ ಹಿಂದೆ ಬಂದಂತ ಒಬ್ಬ ಅತಿಥಿ ಹೇಳಿದ್ರು, ಮುಸಲ್ಮಾನರು ಸ್ವಲ್ಪ ಸ್ತ್ರೀಯರಿಗೆ ಮಹಿಳೆಯರಿಗೆ ಮುಕ್ತವಾದಂಥ ಅವಕಾಶ ಕೊಡಬೇಕು. ಆಗ ನಾನು ಅವರಿಗೆ ಹೇಳಿದ್ದೆ, ಬೆಂಗಳೂರಿನಲ್ಲಿ ನ್ಯೂ ಇಯರ್ ಆಚರಿಸುವಂತಹ ಹೊಸ ವರ್ಷ ಆಚರಿಸುವಂತಹ ಬ್ರಿಗೇಡ್ ಅಥವಾ MG ರೋಡ್ಗೆ ಹೋದರೆ ಗೊತ್ತಾಗ್ತದೆ ಅವರ ಸ್ವಾತಂತ್ರ್ಯದ ಪರಿಣಾಮಗಳೇನು. ಈಗ ಮೊನ್ನೆ ತಾವು ಪತ್ರಿಕೆ ತೆರೆದು ನೋಡಿದ್ರೆ, ದೃಶ್ಯ ಮಾಧ್ಯಮ ತೆರೆದು ನೋಡಿದ್ರೆ ಆ ಹುಡುಗಿಯರ ಅವಸ್ಥೆ ಏನಿತ್ತು, ಅವರಿಗೆ ಸಿಕ್ಕಿದಂತಹ ಸ್ವಾತಂತ್ರ್ಯಗಳು. 2005ರಲ್ಲಿ ಒಂದು ನಮ್ಮ ವಿದ್ಯಾರ್ಥಿ ಸಂಘಟನೆಯ ಒಂದು ಅಭಿಯಾನ ನಾವು ಕೈಗೊಂಡಾಗ ಆಗ ಒಂದು ವಿಚಾರ ನಾವು ಹೇಳಿ, ಕ್ಯಾಂಪಸ್ ಅನ್ನು ಕೆಡುಕು ಮುಕ್ತಗೊಳಿಸುವಂತ ಒಂದು ಅಭಿಯಾನ ನಾವು ಕೈಗೊಂಡದ್ದು. ಆಗ ಮಾತನಾಡುತ್ತಾ ಒಬ್ಬರು ಹೇಳಿದ್ರು, ಇಂಗ್ಲೆಂಡ್ನಲ್ಲಿ 30% ಹೆಚ್ಚಿನ ಹುಡುಗಿಯರು ಮದುವೆ ಆಗುವುದಕ್ಕಿಂತ ಮುಂಚೆ ತಾಯಂದಿರಾಗ್ತಾರೆ. ಅದರಲ್ಲಿ ಹೆಚ್ಚಿನವರು ವಿದ್ಯಾರ್ಥಿನಿಯರು. 30%ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರು ಮದುವೆ ಆಗುವ ಮುಂಚೆ ಅವರು ತಾಯಿ ಆಗುತ್ತಾರೆ. ಆಗ ಅನೇಕರು ಕ್ಲಾಪ್ ಕೊಟ್ಟರು, ಯಾಕೆಂದ್ರೆ ಅವರಿಗೆ ಸಂತೋಷವಾಯಿತು. ಈ ದೇಶದಲ್ಲಿ ಅದನ್ನು ನಮಗೆ ಯೋಚಿಸಲು ಸಾಧ್ಯವಿಲ್ಲದಂತ ಒಂದು ಪರಿಸ್ಥಿತಿ. ಆದರೆ ಈಗ ಮೊನ್ನೆ ದೆಹಲಿಯ ಒಂದು PGಯ ಒಂದು ಚಿತ್ರಣ ಬಂತು. ಅಲ್ಲಿ ಗಟರ್ ಬ್ಲಾಕ್ ಆಯಿತು. ಗಟರ್ ಬ್ಲಾಕ್ ಆದಾಗ ಹೊರಗಿನವರು ಅಲ್ಲಿ ಕರೆತಂದು ಶುಚಿಗೊಳಿಸಲಿಕ್ಕಾಗಿ. ಆಗ ಗಟರ್ ಬ್ಲಾಕ್ ಆಗೋ ಕಾರಣವೇನೆಂದರೆ ಅಲ್ಲಿ ಕಾಂಡಮ್ಸ್ಗಳಿದ್ದವು. ಮಹಿಳಾ PGಯಲ್ಲಿ ಕಾಂಡಮ್ಸ್ಗಳಿದ್ದವು. ಎಷ್ಟಿದ್ದವು? ಲಕ್ಷಗಟ್ಟಲಿದ್ದವು. ಅಂದರೆ ಮಹಿಳೆಯರಿಗೆ, ಸ್ತ್ರೀಯರಿಗೆ ಮುಕ್ತವಾದಂತಹ ಸ್ವಾತಂತ್ರ್ಯ ಕೊಟ್ಟಾಗ ಅವರಿಗೆ ಅವರ ಅವಸ್ಥೆ ಏನಂದ್ರೆ ಈ ಸಮಾಜದಲ್ಲಿ ಅವರಿಗೆ ಗೌರವದಿಂದ ನಡೆಯಲು ಸಾಧ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಗ ಇಸ್ಲಾಂ ಮಹಿಳೆಯರಿಗೆ ಕೆಲವು ನಿಬಂಧನೆಗಳನ್ನು ವಿಧಿಸಿತು. ಆ ನಿಬಂಧನೆಗಳ ಜೊತೆ ಅವರಿಗೆ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿತು. ಆದರೆ ಪ್ರಪ್ರಥಮವಾಗಿ ಕೊಟ್ಟದ್ದು ಇಸ್ಲಾಂ ಅವರಿಗೆ ಅವರು ಬದುಕುವಂತಹ ಅವಕಾಶ, ಜನ್ಮ ತಾಳುವಂತಹ ಅವಕಾಶ, ಪಿತ್ರಾರ್ಜಿತ ಸ್ವತ್ತಿನಲ್ಲಿರುವಂತಹ ಅವಕಾಶ ಮಾತ್ರವಲ್ಲ, ಮಹಿಳೆಯರ ಕುರಿತು ನೀವು ಪವಿತ್ರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಚನಗಳ ಸಂಗ್ರಹವನ್ನು ನೋಡಿದರೆ ಓರ್ವ ಮಹಿಳಾಮಣಿ, ಹಿಂದೂ ಮಹಿಳಾಮಣಿ ಹೇಳಿದ್ದು, ನನಗೆ ಗೊತ್ತಿರಲಿಲ್ಲ ಇಸ್ಲಾಂನ ಮಹಿಳೆಗೆ ಇಷ್ಟು ದೊಡ್ಡ ಸ್ಥಾನಮಾನ ಇದೆ. ನಾನು ಮಹಿಳೆಯ ಕುರಿತು ಒಂದೇ ಒಂದು ಆರ್ಟಿಕಲ್ ಓದಿದೆ. ನಾನು ಇಸ್ಲಾಮಿನಲ್ಲಿ ಮಹಿಳೆಯರ ಒಂದೇ ಒಂದು ಆರ್ಟಿಕಲ್ ಓದಿದ ಬಳಿಕ ನಾನು ಪ್ರಾಮಾಣಿಕವಾದಂಥ ಅಭಿಪ್ರಾಯ ಹೇಳ್ತೇನೆ, ಬಹುಶಃ ಜಗತ್ತಿನಲ್ಲಿ ಎಷ್ಟು ಸ್ವಾತಂತ್ರ್ಯ ಇಸ್ಲಾಂ ಕೊಟ್ಟಿದ್ದೇವೆ ಮಹಿಳೆಗೆ, ಅಷ್ಟು ಸ್ವಾತಂತ್ರ್ಯ ಬೇರೆ ಯಾವ ಧರ್ಮವೂ ಕೂಡ ಕೊಟ್ಟಿಲ್ಲ ಎಂದು ನಾನು ಖಂಡಿತವಾಗಿ ಹೇಳಬಲ್ಲೆ. ಅಂದರೆ ಈ ವಿಚಾರಗಳನ್ನು ನಾವು ಜನರಿಗೆ ಮುಟ್ಟಿಸುವಂತಹ ಅಗತ್ಯವಿದೆ. ನೋಡಿ, ಕೆಲವರು ಹೇಳುವುದು ನೀವು ಅಲ್ಲಿ ಹೋಗಬಾರ್ದು, ಯಾಕೆಂದ್ರೆ ಅಲ್ಲಿ ಜನರು ಕೆಟ್ಟವರಾಗಿದ್ದಾರೆ. ಈಗ ಅಲ್ಲಿ ಹೋಗಬಾರ್ದು, ಮತ್ತೆ ಎಲ್ಲಿಗೆ ಹೋಗಬೇಕು? ಪರ್ಯಾಯ ಬೇಕು ನಮಗೆ.
ಜನರಿಗೆ ಪರ್ಯಾಯ ಕೊಡಬೇಕು, ಪರ್ಯಾಯ ಕೊಡದೆ ನಿಷೇಧ ಹೇರಬಾರ್ದು. ಇಸ್ಲಾಂ ಮಾಡಿದಂಥ ಪ್ರವಾದಿ ಮೊಹಮ್ಮದ್ ಮಾಡಿದಂಥ ಪ್ರಥಮ ಕೆಲಸ ಅಂದರೆ ಅವರು ಪರ್ಯಾಯ ಕೊಟ್ಟರು. ಬಡ್ಡಿಯನ್ನು ನಿಷೇಧಿಸಿದಾಗ ಆಗ ಜನರು ಹೇಳಿದ್ರು, ನನಗೆ ಕಷ್ಟ ಬಂದಾಗ ನಾನೇನು ಮಾಡಬೇಕು? ಸಾಲವನ್ನು ಸರಳೀಕರಿಸಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಸಾಲ ಕೊಡುವುದು ಅದು ಪುಣ್ಯದಾಯಕ ಒಂದು ಆರಾಧನೆಯಾಗಿದೆ ಎಂಬುದನ್ನು ಘೋಷಿಸಿದರು. ಒಂದು ವೇಳೆ ಕಷ್ಟದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ನೀವು ಸಹಾಯ ಮಾಡಿರಿ, ಹೀಗೆ ಸಹಾಯ ಮಾಡಿದರೆ ನಿಮಗೆ ಪುಣ್ಯ ಲಭಿಸುತ್ತದೆ, ನಿಮಗೆ ಸ್ವರ್ಗ ಲಭಿಸುತ್ತದೆ ಹೇಳಿದಾಗ ಈ ಬಡ್ಡಿ ನಿಷೇಧದ ಕಾನೂನು ಬಂದ ತಕ್ಷಣ ಆ ಸಮಾಜದಲ್ಲಿ ಸುಭಿಕ್ಷೆಯುಂಟಾಯಿತು ಎಂದು ಕೂಡ ಅವರು ಆರ್ಥಿಕವಾಗಿ ಹಿಂದುಳಿಲಿಲ್ಲ. ಈ ರೀತಿ ಪರ್ಯಾಯವನ್ನು ಕಲ್ಪಿಸಿ ಸಮಾಜವನ್ನು ಶೋಷಣೆ ಮುಕ್ತಗೊಳಿಸಿದರು. ನೋಡಿ, ಕೊನೆಯದಾಗಿ ಹೇಳುವುದು ದೇವರ ಬಗ್ಗೆ. ಈಗ ನಮ್ಮ ರೈಯವರು ಹೇಳಿದರು ದೇವರ ಬಗ್ಗೆ. ಈಗ ಅವರ ದೇವರು ಮುಸಲ್ಮಾನ್ ದೇವರು, ಹಿಂದೂಗಳ ದೇವರು, ಕ್ರೈಸ್ತ ದೇವರು ವಿಂಗಡಿಸ್ತಾ ಇದ್ದಾರೆ. ಪ್ರವಾದಿಯ ಕಾಲದಲ್ಲಿ ದೇವರ ಕಲ್ಪನೆ ಇತ್ತು, ಆದರೆ ಕರಿಯರಿಗೆ ಕರಿಯ ದೇವರು, ಸವರ್ಣೀಯನಿಗೆ ಸವರ್ಣೀಯ ದೇವರು, ದಲಿತನಿಗೆ ದಲಿತ ದೇವರು, ಕುಲ ದೇವರು, ಕುಲಗಳಲ್ಲಿ, ಜಾತಿಗಳಲ್ಲಿ, ಪಂಗಡಗಳಲ್ಲಿ ಜನತೆ ಕೂಡ ವಿಭಾಜಿಸಲ್ಪಟ್ಟಿತ್ತು, ದೇವರು ಕೂಡ ವಿಭಾಜಿಸಲ್ಪಟ್ಟಿದ್ರು. ಅದನ್ನು ಪ್ರವಾಸ ಮಾಡಿದ ಪ್ರಪ್ರಥಮ ಕೆಲಸ ಸ್ಪಷ್ಟವಾಗಿ ಹೇಳಿದರು, ನಿಮ್ಮ ದೇವರು ಯಾರು, ನಿಮ್ಮ ದೇವರು ಯಾರು. ಪ್ರಥಮವಾಗಿ ಹೇಳಿದಂಥ ಮಾತು, ನಿಮ್ಮ ದೇವರು ಯಾರು, ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಆತನೊಂದಿಗೆ ನಿಮ್ಮ ಸಂಬಂಧ ಮತ್ತು ನಿಮಗೆ ಆತನೊಂದಿಗೆ ಇರಬೇಕಾದ ಸಂಬಂಧಗಳೇನು. ಒಮ್ಮೆ ಪ್ರವಾಸ ಕೂತಾಗ, ಒಂದು ಸಭೆಯಲ್ಲಿ ಕೂತಾಗ, ಜನರು ಕೂತಿದ್ರು, ಪ್ರವಾದಿ ಆಗಮಿಸಿದಾಗ ಎಲ್ಲರೂ ಎದ್ದು ನಿಲ್ತಾರೆ. ಪ್ರವಾಸ ಹೇಳಿದ್ರು, ಇನ್ನು ಮುಂದೆ ನಾನು ಬಂದಾಗ ಯಾರು ಕೂಡ ಎದ್ದು ನಿಲ್ಲಬಾರ್ದು. ಯಾಕೆಂದರೆ ಮನುಷ್ಯರ ಸಮಾನತೆ ಅಂದರೆ ನಾವು ಕೆಲವೊಮ್ಮೆ ಹೇಳುವುದುಂಟು. ಅನೇಕರು ಸಮಾಜವಾದ ಜನರು ನಾನು ನೋಡಿದ್ದೇನೆ, ಅವರು ವೇದಿಕೆಯಲ್ಲಿ ಹೋಗ್ತಾರೆ, ಜನರು ಪಾದ ಸ್ಪರ್ಶಿಸ್ತಾರೆ, ಏನು ಮಾತಾಡುವುದಿಲ್ಲ. ಅವರಿಗೆ ಮೈಕ್ ಕೊಟ್ಟರೆ ಅವರು ಸಮಾಜದ ಬಗ್ಗೆ ಮಾತಾಡ್ತಾರೆ. ತನಗೆ ಸಮಾನವಾಗಿರುವಂಥ ಒಬ್ಬ ಮನುಷ್ಯ ಬಂದು ಪಾದ ಸ್ಪರ್ಶಿಸುತ್ತಾನೆ ಅಂದರೆ ಇದಕ್ಕಿಂತ ದೊಡ್ಡ ಶೋಷಣೆ ಏನು? ಪಾದ ಸ್ಪರ್ಶಿಸುವುದು, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಪಾದ ಸ್ಪರ್ಶಿಸುವುದು ಅಂದರೆ ಅದು ಖಂಡಿತವಾಗಿ ಸಮಾನತೆ ಅಲ್ಲ, ಬದಲಾಗಿ ಅದು ಶೋಷಣೆ. ಈ ಶೋಷಣೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಕ್ತಗೊಳಿಸಿದರು. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಇದೆ ಎಂಬುದನ್ನು ಬೋಧಿಸಿದ್ರು ಮತ್ತು ಪ್ರತಿಯೊಬ್ಬರ ಗೌರವ ಯಾವ ರೀತಿ ಇರಬೇಕು ಎಂಬುದನ್ನು ಕೂಡ ಅವರು ಹೇಳಿದರು. ಅಂತಹ ಒಂದು ಶುಭ್ರ ಸಮಾಜದ ನಿರ್ಮಾಣ ಅವರು ಮಾಡಿದರು. ಆದ್ದರಿಂದಲೇ ನಾನು ಅನೇಕ ಕಡೆಗಳು ಹೇಳ್ತೇನೆ, ಏಕ್ ಹಿ ಸಫ್ ಮೇ ಕಡೆ ಹೋಗೇ ಮಹಮೂದ್ ಅಯಾಸ್ ನ ಕೊಯ್ ಬಂದಾ ರಹಾ ನ ಕೊಯ್ ಬಂದಾ ನವಾಜ್. ಮಹಮೂದ್ ಗಜ್ನವಿ ಮತ್ತು ಮಹಮೂದ್ ಗಜ್ನವಿಯ ಸೇವಕ ಕರಿಯ ಬಾಲಕ ಒಂದೇ ಸಾಲಿನಲ್ಲಿ ನಿಂತು ಪ್ರಾರ್ಥಿಸುವಂತಹ ಒಂದು ಸಮಾನತೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ತಂದರು, ಅದನ್ನು ಅನುಷ್ಠಾನಿಸಿದರು ಮತ್ತು ಹೇಳಿದರು, ಮಾನವರೆಲ್ಲರೂ ಒಂದೇ ಜಾತಿ, ಮಾನವರೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ಒಂದೇ ದೇವನ ದಾಸರು. ಆದ್ದರಿಂದ ಜನ್ಮತ ಯಾರು ಮೇಲಲ್ಲ, ಜನ್ಮತ ಯಾರು ಕೀಳಲ್ಲ ಎಂಬ ಸಂದೇಶವನ್ನು ಕೊಟ್ಟು ಸಮಾಜವನ್ನು, ಮನುಷ್ಯರನ್ನು, ಮಾನವರನ್ನು ಶೋಷಣೆ ಮುಕ್ತಗೊಳಿಸಿದರು. ಇಂದು ಕೂಡ ಅದನ್ನೇ ನಾವು ತರಬೇಕಾಗಿದೆ. ಇಲ್ಲಿ ದಲಿತ, ಬಡವ, ಬಲ್ಲಿದ ಅಥವಾ ಆ ಜಾತಿ ಈ ಜಾತಿ, ಈ ಜಾತಿಯ ಗೋಡೆಗಳನ್ನು ನಾವು ತೊಡೆದು ಹಾಕಿ ಮನುಷ್ಯತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಮನುಷ್ಯತ್ವವನ್ನು ಸ್ಥಾಪಿಸಬೇಕಾದಂಥ ಕಾಲದ ಸಂದಿಗ್ಧತೆಯಲ್ಲಿ ನಾವು ಇದ್ದೇವೆ. ಯುನಿಯಫ್ ಕರ್ನಾಟಕ ಕಳೆದ 20 ವರ್ಷಗಳಿಂದ ಈ ಕೆಲಸವನ್ನು ನಿರಂತರ ಮಾಡ್ತಾ ಇದೆ. ಇದು ಕೇವಲ ಒಂದು ಪ್ರವಾದಿಯ ಸಂದೇಶದ ಪ್ರಸಾರ ಅಲ್ಲ, ಬದಲಾಗಿ ಪ್ರವಾದಿಯ ಮಾನವೀಯ ಸಂದೇಶ ಅದು ಸಾರ್ವಕಾಲಿಕವಾಗಿದೆ ಮತ್ತು ಎಲ್ಲ ಕಾಲದಲ್ಲೂ ಕೂಡ ಎಲ್ಲರೂ ಅನುಷ್ಠಾನಿಸಲ್ಪಡಬೇಕಾದಂತಹ ನಿರ್ದೇಶನವಾಗಿದೆ ಎಂಬ ಸಂದೇಶವನ್ನು ಸಾರಬಯಸುತ್ತದೆ. ವಾಹಿರ್ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.